ಜಿಲ್ಲೆಯ ಕೊರಟಗೆರೆಯ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ ಅರಸ್ ಅವರ ಜನ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಕಾರ್ಯಕ್ರಮವನ್ನ ಹಾಲಪ್ಪ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥ ಮುರಳೀಧರ್ ಹಾಲಪ್ಪ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುರಳೀಧರ್ ಹಾಲಪ್ಪ, ಸಾಮಾಜಿಕ ನ್ಯಾಯದ ಹರಿಕಾರ ಡಿ ದೇವರಾಜ ಅರಸ್ ಅವರು ಹಿಂದುಳಿದ ವರ್ಗಗಳ ಹಾಗೂ ಶೋಷಿತರ ಏಳಿಗೆಗಾಗಿ ಮಹತ್ವದ ಬದಲಾವಣೆಯನ್ನ ತಂದಿದ್ದಾರೆ ಎಂದು ಹೇಳಿದ್ದಾರೆ. ಜೀತದಾಳಾಗಿದ್ದವರನ್ನ ಅರಸರನ್ನಾಗಿ ಮಾಡಿದವರು ದೇವರಾಜ ಅರಸ್. ಅವರ ಸಾಮಾಜಿಕ ನ್ಯಾಯದ ಪರವಾದ ನಿರ್ಧಾರಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರ ಕೊಡುಗೆಗಳನ್ನು ಸ್ಮರಿಸಿದ ಅವರು, ಯುವಜನತೆ ಹಾಗೂ ತಂತ್ರಜ್ಞಾನ ಕ್ಷೇತ್ರಕ್ಕೆ ಹೊಸ ದಿಕ್ಕನ್ನ ನೀಡುವಲ್ಲಿ ರಾಜೀವ್ ಗಾಂಧಿ ಅವರ ದೂರದೃಷ್ಟಿ ಮಹತ್ವದ್ದಾಗಿದೆ ಎಂದಿದ್ದಾರೆ. ಇದನ್ನ ನಾವು ಸ್ಮರಣೆ ಮಾಡೋದು ಹೇಗೆ, ಪ್ರತಿ ವರ್ಷ ಒಂದೊಂದು ತಾಲೂಕಲ್ಲಿ ಇದನ್ನ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ. ಬೆಳಿಗ್ಗೆ ಈ ಕೊರಟಗೆರೆ, ಮಧ್ಯಾಹ್ನ ಮಧುಗಿರಿ, ಹೀಗೆ ಒಂದೊಂದು ವರ್ಷದ 2 ತಾಲೂಕಲ್ಲಿ ಕಾರ್ಯಕ್ರಮ ಆಚರಣೆ ಮಾಡ್ಕೊಂಡು ಬರ್ತಿದ್ವಿ. ಇವತ್ತಿಲ್ಲಿ ಕೊರಟಗೆರೆಯಲ್ಲಿ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕ್ಷೇತ್ರ. ಇವತ್ತವರು ಅಸೆಂಬ್ಲಿನಲ್ಲಿ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲಿ ಉತ್ತರವನ್ನ ಕೊಡಬೇಕಾಗುತ್ತದೆ. ಹಾಗಾಗಿ ಅವರು ಇವತ್ತಿಲ್ಲಿ ಕಾರ್ಯಕ್ರಮಕ್ಕೆ ತುಮಕೂರು ಜಿಲ್ಲೆಗೆ ಬರಕ್ಕಾಗಿಲ್ಲ. ಅವರ ಪರವಾಗಿ, ಅವರ ರೆಪ್ರೆಸೆಂಟೇಟಿವ್ಸ್ ಆಗಿ ನೀವೆಲ್ಲರೂ ಇದ್ದೀರಲ್ವಾ, ಇವಾಗ ನೀವುಗಳೇ MLAಗಳು, ನೀವುಗಳೇ ಮಂತ್ರಿ, ನೀವುಗಳೇ ಮುಖ್ಯಮಂತ್ರಿಗಳು. ನೀವು ಇನ್ನೊಂದು ಸ್ವಲ್ಪ ವಾಯ್ಸ್ ಮಾಡ್ಬಿಟ್ಟಿದ್ರೆ ಡೆಲ್ಲಿನಲ್ಲಿ ಸರ್ಕಾರನೇ ಶೇಕ್ ಆಗ್ಬಿಡೋದಲ್ವಾ. ಅವಾಗ ನೀವುಗಳು ಯಾರಾದ್ರೂ ಹೋಗಿದ್ರೆ ಡೆಲ್ಲಿಗೆ, ಯಾರಾದ್ರೂ ನೀವು ಹುಡುಗರುಗಳು ನ್ಯಾಯಕ್ಕೆ, ನಿಮ್ಮ ಹಕ್ಕಿಗೆ ನೀವು ಯಾವಾಗ ಧ್ವನಿ ಎತ್ತಿದ್ದೀರೋ ಇಡೀ ಸರ್ಕಾರನೇ ಬಗ್ಸುವಂತ ಶಕ್ತಿ ಸಿಗಿದೆ. ನಮ್ಮ ಮನೆಗಳಲ್ಲಿ ಹಿರಿಯರಿಗೆ ಪಿಂಚಣಿ ಬರ್ತಾ ಇದೆ ಅಲ್ವಾ, ಹಿರಿಯ ನಾಗರಿಕರಿಗೆ ಆ ದುಡ್ಡು ಬರ್ತಾ ಇದೆ. ಅಂಗವಿಕಲರಿಗೆ ದುಡ್ಡು ಬರ್ತಾ ಇದೆ, ಹ್ಯಾಂಡಿಕ್ಯಾಪ್ಗೆ, ಸ್ಪೆಷಲಿ ಏಬಲ್ಡ್ ಹೆಣ್ಣು ಮಕ್ಕಳಿಗೆ, ವಿಧವೆಯವರಿಗೆ ದುಡ್ಡು ಬರ್ತಾ ಇದೆ ಅಲ್ವಾ. ವಿಧವೆಯವರಿಗೆ ದುಡ್ಡು ಬರೋದು, ಹಿರಿಯ ನಾಗರಿಕರಿಗೆ ಏನಾದ್ರು ಭಾಷಾಸನ ಬರ್ತಾ ಇದೆ. ಅದರ ಕಾರಣ ಯಾರು? ದೇವರಾಜ ಅರಸು. ಇಡೀ ದೇಶಕ್ಕೆ ಮಾದರಿಯಾಗಿ ಸರ್ಕಾರವನ್ನ ನಡೆಸಿದಂತ ಇವರಿಬ್ಬರ ವ್ಯಕ್ತಿಗಳನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿಲ್ಲಿ ಕೊರಟಗೆರೆ ಪ್ರಥಮ ದರ್ಜೆ ಕಾಲೇಜಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಒಂದು ಸಾಂಕೇತಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಇದನ್ನೇ ನೀವು ಬುನಾದಿಯಾಗಿ ಇಟ್ಕೊಂಡು, ಅರಸು ಅವರು ಕುಗ್ರಾಮದಿಂದ ಬಂದು ಧೈರ್ಯವಾಗಿ ಇಡೀ ಸ್ಟೇಟ್ ಅಲ್ಲಿ ಹುಡುಕಿದ್ರೆ ಅವ್ರಿಗೊಂದು 5,000 ಜನ ಇಲ್ಲ ಜನಸಂಖ್ಯೆ ಅರಸು ಸಮುದಾಯದಿಂದ ಹುಟ್ಟಿದ್ದೆದ್ದು ಮುಖ್ಯಮಂತ್ರಿಗಳು ಆಗ್ತಾರೆ. ಇಡೀ ದೇಶದ ಇತಿಹಾಸವನ್ನೇ ಬದಲಾಯಿಸುವಂತ ಶಕ್ತಿ ನಮ್ಮ ಅರಸು, ದೇವರಾಜ ಅರಸು ಅವ್ರಿಗೆ. ಅದನ್ನ ನಾವು ಮೇಲ್ಪಂಕ್ತಿಯಾಗಿ ಇಟ್ಕೊಂಡು, ನೀವುಗಳು ಅಷ್ಟೇ ನಿಮ್ಮ ಹಳ್ಳಿ, ನಿಮ್ಮ ರೈತರು, ತಂದೆ, ಕೂಲಿ ಕಾರ್ಮಿಕರು ಏನೇ ಆಗಿರಲಿ, ನಮ್ಮ ತುಮಕೂರಿರ್ತಕ್ಕಂಥ DC, SP, CO ಮಾದರಿಯಾಗಿ ಇಟ್ಕೊಂಡು, ಅಥವಾ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಿಮ್ಮ ಪ್ರೊಫೆಸರ್ಸ್ಗಳನ್ನೇ, ಲೆಕ್ಚರರ್ಸ್ಗಳನ್ನೇ ನೀವು ರೋಲ್ ಮಾಡಿ ಇಟ್ಕೊಂಡು, ನಿಮ್ಗೆ ಏನೇ ಸಮಸ್ಯೆ ಇದ್ರು ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ, ಎಜುಕೇಶನ್ ಸಂಬಂಧಪಟ್ಟಂಗೆ ನೀವು ಏನೇ ಸಮಸ್ಯೆಗಳಿದ್ರು ನಮ್ಗಳನ್ನ ಹಾಲಪ್ಪ ಪ್ರತಿಷ್ಠಾನ ಇರ್ಬೋದು, ಅಥವಾ ನಿಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಇರ್ಬೋದು, ಅಥವಾ ನಿಮ್ಮ ತಾಲೂಕಿನ ಮುಖಂಡರನ್ನ ಯಾರ ಸಂಪರ್ಕ ಮಾಡಿದ್ರು ನಿಮಗೆ ಒಂದು ಸಹಾಯ ಹಸ್ತ ಸಿಕ್ಕೇ ಸಿಗ್ತದೆ. ಇನ್ನು ಸಮಾಜ ಸೇವಕ ಬಾಲಾಜಿ ದರ್ಶನ್ ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪದವಿ ಪಡೆಯುವುದಕ್ಕೆ ಸೀಮಿತವಾಗದೆ ತಮ್ಮ ಭವಿಷ್ಯದ ಗುರಿಯನ್ನ ಈಗಿನಿಂದಲೇ ರೂಪಿಸಿಕೊಳ್ಳಬೇಕೆಂದು ಸಲಹೆಯನ್ನ ನೀಡಿದ್ರು.
ನಾಳೆ ನಿಮ್ಮ ಈಗ ಹೆಣ್ಮಕ್ಳೆಲ್ಲ ಮದುವೆ ಮಾಡ್ಕೊಟ್ಬಿಡ್ತಾರೆ. ಗಂಡು ಮಕ್ಳೆಲ್ಲ ನಾನು ಲಾಸ್ಟ್ ಬೆಂಚ್ ಅಲ್ಲಿ ಇದ್ದೆ, 10 ವರ್ಷ ಕೆಲಸ ಮಾಡಿ ಬಂದಿದ್ದೀನಿ. ಎಷ್ಟು ಕಷ್ಟ ಇದೆ ಗೊತ್ತಾ ಒಂದು ಕೆಲಸ ಸಿಗಕ್ಕೆ. MBA ಮಾಡಿದ್ಮೇಲೆ 8,000 ರೂಪಾಯಿ ಅಷ್ಟೇ ಸ್ಯಾಲರಿ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ಕೂಲಿಗಾರರು, ನಿಮ್ಗಾರು ಓನರ್ ಅಂತ ಕರೆಯಲ್ಲ. ಈಗ ಹೆದರ್ಕೊಂಡ್ರೆ ಮುಂದಕ್ಕೆ ಹೆಂಗೆ ಜೀವನ ಅಂತ ಈಗ ಯೋಚನೆ ಮಾಡ್ಬೇಕು. ಈಗ ಫೈನಲ್ ಇಯರ್ ಡಿಗ್ರಿ ಇರ್ತೀರಾ, ಫಸ್ಟ್ ಇಯರ್ ಡಿಗ್ರಿ ಆಗಿರ್ತೀರಾ, ನಿಮ್ಗೆಲ್ಲ ಇಷ್ಟೇ ಟೈಮ್ ಇರೋದು. ಈಗ ನಿಮ್ಗೆ ದುಡ್ದು ನಿಮ್ ತಂದೆ ತಾಯಿ ಸಾಕಕ್ಕೆ ಅವಕಾಶ ನೆಕ್ಸ್ಟ್ ನಿಮ್ದೆ. ಈ ದಿವಸ ನಿಮ್ ತಂದೆ ತಾಯಿ ದುಡ್ದು ನಿನ್ನ ಸಾಕಿರ್ತಾರೆ, ಕರೆಕ್ಟಾ? ನೆಕ್ಸ್ಟ್ ನಿಮ್ ತರ ಮಾಡೋದಿಲ್ಲ. ನೀವು ದುಡ್ದು ಅದೇ 10,000 ಮನೆ ಕೊಡ್ಬೇಕಂದ್ರೆ ಗೊತ್ತಾಗಲ್ಲ ಕಷ್ಟ, ಕರೆಕ್ಟಾ? ಇವಾಗ ನೀವು ಮಾತಾಡಿಲ್ಲ ಅಂದ್ರೆ ಮುಂದಕ್ಕೆ ಬದುಕಕ್ಕೆ ಕಷ್ಟ ಇರುತ್ತೆ. ಅವ್ರೆಷ್ಟು ಸೂಕ್ಷ್ಮವಾಗಿರೋದು ಆಲಪಣ್ಣವ್ರ ತಿಳ್ಕೊಂಡಿರೋ ವಿಷಯ ತುಂಬಾ ಇದೆ. ಹಾಗಾಗಿ ಇದೇನು ಕೇಳ್ತಾ ಇದ್ದೀನಿ ಅಂದ್ರೆ, ನೀವು ಅಕ್ಕಪಕ್ಕ ಮಾತಾಡ್ತಿದ್ದೀರ ಹೊತ್ತು ಮುಂದಕ್ಕೆ ಫೇಸ್ ಮಾಡೋದ್ ಕಲಿಬೇಕು. ನಾಳೆ ದಿವಸ ತುಮಕೂರಲ್ಲಿ ಕಂಪ್ನಿ ಕಡಿಮೆ ಇದೆ, ಬೆಂಗಳೂರಲ್ಲಿ ಒಂದೇ ಹೋಗಿ ಕೆಲಸ ಮಾಡ್ಬೇಕು, ಕರೆಕ್ಟಾ? ಇಲ್ಲ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು. ನಾನು 10 ವರ್ಷ ಕಂಪ್ನಿಯಲ್ಲಿ ಕೆಲಸ ಮಾಡಿ ನಾನು ಕೂಲಿಗಾರನಾಗಿ ಈಗ ಬಂದು ನಮ್ಮ ತಂದೆ ಬಿಸ್ನೆಸ್ ನೋಡ್ಕೊಂತಾ ಇದ್ದೀನಿ. ನಿಮ್ ತಂದೆ ಬಿಸ್ನೆಸ್ ಇದ್ರೆ ಬಚಾವ್, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಉಚಿತ ತರಬೇತಿ ನೀಡುವುದಾಗಿ ಕಾಲೇಜಿನ ಶಿಕ್ಷಕರೊಬ್ಬರು ಭರವಸೆಯನ್ನ ನೀಡಿದ್ರು. ಇನ್ನು ವಿದ್ಯಾರ್ಥಿಗಳ ಮನವಿಗೆ ಸ್ಪಂದಿಸಿದ ಮುರಳೀಧರ್ ಹಾಲಪ್ಪ, ಕಾಲೇಜಿಗೆ ಅಗತ್ಯವಿರುವ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಲು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆಯನ್ನ ನೀಡಿದ್ರು. ನೀವು ಒಂದ್ಸಾರಿ ನನ್ನ ಕ್ಲಾಸಿಗೆ ಬಂದ್ರೆ ಯು ಶುಡ್ ಸಿ ದಟ್ ಎಷ್ಟು ದಿವಸ ಕ್ಲಾಸಸ್ ರನ್ ಆಗುತ್ತೋ ಅಷ್ಟು ದಿವಸ ಅಷ್ಟು ವಿದ್ಯಾರ್ಥಿಗಳು ಬರಬೇಕು. ಇವತ್ತು ಬರ್ತೀನಿ, ನಾನು ಯಾವ್ದೋ ಒಂದು ಟೈಮ್ ಸ್ಟಾರ್ಟ್ ಮಾಡಿರ್ತೀನಿ, ನಾಳೆ ಇರೋದಿಲ್ಲ, ನಾಳೆ ಕಂಟಿನ್ಯೂಟಿ ನೀವು ಕ್ಲಾಸ್ ಇರೋದಿಲ್ಲ, ದೆನ್ there will be learning gap. Then my efforts will be nullified. My efforts will be futile. They will be of no use. ಅವಾಗ ಏನನ್ಸುತ್ತೆ, ಪಾರ್ಷಿಯಲ್ ಲರ್ನಿಂಗ್ ಆಗುತ್ತೆ. That will be more dangerous than that of no learning. ಅರ್ಥ ಆಗಿದೆ ಮೈ ಡಿಯರ್ ಸ್ಟೂಡೆಂಟ್ಸ್? ಪಾರ್ಷಿಯಲ್ ಲರ್ನಿಂಗ್ ಈಸ್ ಮೋರ್ ಡೇಂಜರಸ್ ದ್ಯಾನ್ ದಿ ನೋ ಲರ್ನಿಂಗ್. ಹಾಗಾಗಿ ಯಾರ ಆಸಕ್ತಿ ಇದೆಯೋ ಅವರೆಲ್ಲರೂ ಕೂಡ ಒಂದು ರಿಕ್ವೆಸ್ಟ್ ಅನ್ನ ತಗೊಂಡು ಬನ್ನಿ. 2 ಗಂಟೆ ಮೇಲೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನಾನು ರೆಡಿ ಇದ್ದೀನಿ, ಫ್ರೀ ಆಫ್ ಕಾಸ್ಟ್. ಐ ನೆವರ್ ಎಕ್ಸ್ಪೆಕ್ಟ್ ಇವನ್ ಎ ಸಿಂಗಲ್ ಪೈ ಟು ಮೈ ಸ್ಯಾಲರಿ. ನನಗೆ ಬರೋ ಪೇಗೆ ಒಂದೇ ಪೈಸಾ ಇಷ್ಟ ನನಗೆ ಬೇಡ. ನಾಟ್ ಇವನ್ ಎ ಗ್ಲಾಸ್ ಆಫ್ ವಾಟರ್. But I will ready to help you. Will you be ready to be with me? I am going to serve you without any expectations. ಯಾವುದೇ ನಿರೀಕ್ಷೆಗಳಿಲ್ಲದೆ 2 ಗಂಟೆಯಿಂದ every day you be with me for 1 hour. ನಂತರ ಪ್ರಬಂಧ ಹಾಗೂ ಭಾಷಣ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಹಾಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು, ಹಾಲಪ್ಪ ಫೌಂಡೇಶನ್ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.